ಕಿ ಜೈ ಅನ್ನೋದಕ್ಕೆ ಕಾಂಗ್ರೆಸ್ಗೆ ಹಿಂಜರಿಕೆನಾ? ಭಾರತ್ ಮಾತಾ ಕಿ ಅಂದ್ರೆ ವೋಟು ಮಿಸ್ ಆಗತ್ತಾ? ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಹೈಕಮಾಂಡ್ ಅಪ್ಪಣೆ ಬೇಕಾ? ಸಮಾವೇಶದಲ್ಲಿ ಮಾಜಿ ಸಚಿವ ಲಕ್ಷ್ಮಣ್ ಸವದಿಯ ಭಾಷಣ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಾವೇಶ ನಡೆದಿತ್ತು. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಖರ್ಗೆ ಅಪ್ಪಣೆನಾ? ಭಾರತ್ ಮಾತಾ ಕಿ ಜೈ ಅಂತ ಸವದಿ ಜೈಘೋಷ. ಖರ್ಗೆ ಸಾಹೇಬ್ರು ತಪ್ಪು ತಿಳಿಬಾರದು ಅಂತ ಸವದಿ ಹೇಳ್ತಾರೆ. ಭಾರತ್ ಮಾತಾ ಕಿ ಜಯಘೋಷವನ್ನ ಮೊಳಗಿಸಿದ್ರು ಸವದಿ. ಸಮಾವೇಶದಲ್ಲಿ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಭಾಷಣ ಮಾಡೋ ವೇಳೆ ನಡೆದಿತ್ತು. ಭಾರತ್ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಕಾಂಗ್ರೆಸ್ಗೆ ಹಾಗಾದ್ರೆ ಹಿಂಜರಿಕೆನಾ? ಭಾರತ್ ಮಾತಾ ಕಿ ಜೈ ಅಂದ್ರೆ ವೋಟ್ ಮಿಸ್ ಆಗತ್ತಾ? ಹೈಕಮಾಂಡ್ ಅಪ್ಪಣೆ ಬೇಕಾ? ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಚುನಾವಣಾ ಸಮಾವೇಶ. ಈ ಸಮಾವೇಶದಲ್ಲಿ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಭಾಷಣ ಮಾಡ್ತಾ ಇದ್ರು. ಭಾರತ್ ಮಾತಾ ಕಿ ಜೈ ಅಂತ ಸವದಿ ಜಯಘೋಷ ಕೂಗ್ತಾರೆ. ಅದಾದ್ಮೇಲೆ ಒಂದು ಮಾತು ಹೇಳ್ತಾರೆ, ಖರ್ಗೆ ಸಾಹೇಬ್ರು ತಪ್ಪು ತಿಳಿಬಾರದು ಅಂತ. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನ ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನ ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನ ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು ದಿಲ್ಲಿಗೆ ಮುಟ್ಟಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.